So hey everyone, welcome to all of you to my channel Imam D classes. So ಈಗ I I know you all are very uncomfortable with this screen sharing cause ನೋಡ್ರಿಪ್ಪ ಇಲ್ಲೇ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ತೊಗೋಬೇಕಂದ್ರೆ ಏನ್ರಿಪ್ಪ ಇದು ಪ್ರಾಬ್ಲಮ್ಸ್ ಭಾಳ ಲೆಂದಿ ಐತ್ರಿಪ್ಪ ಇದು 5 ಮಾರ್ಕ್ಸ್ ಮಾಡ್ತೀನಿ ಬಿಡ್ರಿ ಬಟ್ ಡ್ಯೂ ಟು ಶಾರ್ಟ್ ಆಫ್ ಟೈಮ್ as you all know, I am assistant professor and be I have some duties and commitments and with my busy schedules. So I didn't manage to those things. So I have decided to take the classes as early as possible with fast covering of your syllabus. ಬರ್ರಿಪ್ಪಾಗೆ ಶುರು ಮಾಡೋಣ ವಿಥೌಟ್ ವೇಸ್ಟಿಂಗ್ ದ ಟೈಮ್ ಬರ್ರಿಪ್ಪ ಶುರು ಮಾಡ್ತೀನಿ. ಇದು ನಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತೊಗೋತೀನಿ ಯಾಕಂದರೆ ಪ್ರಾಬ್ಲಮ್ಸ್ನು ಭಾಳ ಐತಿ. ಆಮೇಲೆ ಕ್ವಶನ್ಸ್ ನಂದು ಬೋರ್ಡ್ ಒಳಗೆ ಇದು ಆಗಂಗಿಲ್ಲ ಯಾಕಂದರೆ ನಂದು ಬೋರ್ಡ್ ಹೆಂಗೈತಿ ನಿಮ್ಗೆ ಗೊತ್ತೈತಿ. ಅದ್ರಾಗ ಫಿಟ್ ಆಗಂಗಿಲ್ಲ ಅದು ಕ್ವಶನ್ಸ್ ಯಾಕಂದರೆ ಭಾಳ ಐತಿ. ಬರೀ ಕ್ವಶನ್ಸ್ ಬರೋಕೆ ಪೂರ ಒಂದು ಸಲ ಬೋರ್ಡ್ ಮತ್ತೆ ಇದು ಮಾಡ್ಬೇಕು, ನಾ ರಫ್ ಮಾಡಿ ಮತ್ತೆ ಬರಿಬೇಕು ನಾನು. ಅದಕ್ಕೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅದಕ್ಕೆ ನಾನು ಫಾಸ್ಟಾಗಿ ಹೋಗ್ತೀನಿ. ಓಕೆ, ಸೊ ಹೋಪ್ ಯು ಆಲ್ ವಿಲ್ ಬಿ ಕೋಆಪ್ರೇಟಿವ್ ವಿತ್ ಮೀ ಆ್ಯಂಡ್ ಸಪೋರ್ಟ್. ಸೊ ಬರೀಪ್ಪ, ಕ್ಯಾಶ್ ಫ್ರಾಮ್ ಆಪ್ರೇಷನ್ಸ್ ಅಂತ ಹೇಳ್ರಿಪ್ಪ, ಇಲ್ಲಾಂದರೆ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳ್ರಿಪ್ಪ. 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಫಾರ್ಮಟ್ ನಿಮಗೆ ಗೊತ್ತೈತ್ರಿಪ್ಪ, ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟೀಸ್ ಇಲ್ಲಾಂದರೆ ಕ್ಯಾಶ್ ಫ್ರಾಮ್ ಆಪ್ರೇಷನ್ಸ್. ಫಾರ್ಮಟ್ ಹೆಂಗೈತ್ರಿಪ್ಪ, ಪರ್ಟಿಕ್ಯುಲರ್ಸ್ ರೂಪೀಸ್. ಇದ್ರ ಒಳಗೆ ನೆಟ್ ಪ್ರಾಫಿಟ್ ತೊಗೋಬೇಕು. ಕ್ಲೋಸಿಂಗ್ ಮೈನಸ್ ಓಪನಿಂಗ್. ಕ್ಲೋಸಿಂಗ್ ಪ್ರಾಫಿಟ್ ಕೊಟ್ಟಿದ್ದಂದರೆ ಓಪನಿಂಗ್ ಪ್ರಾಫಿಟ್ ಕೊಟ್ಟಿದ್ದಂದರೆ ಕ್ಲೋಸಿಂಗ್ ಒಳಗೆ ಓಪನಿಂಗ್ ಮೈನಸ್ ಮಾಡ್ಕೋಬೇಕು, ಆಮೇಲೆ ಇಲ್ಲಿ ಬರೀಬೇಕು. ಬರೀ ನೆಟ್ ಪ್ರಾಫಿಟ್ ಒಂದೇ ಐಟಮ್ ಕೊಟ್ಬಿಟ್ಟಾರಪ್ಪ, ಬರೀ ಕ್ಲೋಸಿಂಗ್ನೂ ಕೊಟ್ಟಿಲ್ಲ ಓಪನಿಂಗ್ನೂ ಕೊಟ್ಟಿಲ್ಲ, ಆವಾಗ ಡೈರೆಕ್ಟ್ ಇಲ್ಲಿ ಹಚ್ಕೋಬೇಕು ಔಟ್ಸೈಡ್ ಕಾಲಮಲ್ಲೇ ತಿಳಿತಾ. ಆಮೇಲೆ ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಬರಬೇಕು. ಅದು ಕೊಟ್ಟಿಲ್ಲ ಅಂದರೆ ಬರೀ ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಏನೇನು ತೊಗೋಬೇಕು ನಿಮ್ಗೆ ಗೊತ್ತೈತ್ರಿಪ್ಪ. ಡೆಪ್ರಿಸಿಯೇಷನ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ಗುಡ್ ವಿಲ್ ಓರ್ ಪೇಟೆಂಟ್ಸ್ ರಿಟರ್ನ್ ಆಫ್, ಪ್ರಪೋಸ್ ಡಿವಿಡೆಂಟ್, ಇನ್ಕಮ್ ಟ್ಯಾಕ್ಸ್ ಪೇಡ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಇದು ಎಲ್ಲ ಆ್ಯಡ್ ಮಾಡಿ ಇಲ್ಲೇ ಬರೀಬೇಕು. ಆಮೇಲೆ ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಂದರೆ ಫಾರ್ಮಟ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಬರಬೇಕು. ಇಂಟ್ರೆಸ್ಟ್ ರಿಸೀವ್ಡ್, ಆಮೇಲೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಡಿವಿಡೆಂಟ್ ರಿಸೀವ್ಡ್, ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್. ನಿಮಗೆ ಗೊತ್ತೈತ್ರಪ್ಪ, ಇದು ಆಲ್ರೆಡಿ ನಾನು ಡಿಸ್ಕಸ್ ಮಾಡೇನ್ರಿಪ್ಪ, ನಿಮಗೆ ಸಿಗ್ತೈತ್ರಿಪ್ಪ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟೀಸ್. ತಿಳಿತಾ, ಇದು ನಿಮ್ದು ಫಾರ್ಮ್ಯಾಟ್. ಈಗ ಪ್ರಾಬ್ಲಮ್ಸ್ ಶುರು ಮಾಡೋಣ ರೀ, ಬರ್ರಿ. 5 ಮಾರ್ಕ್ಸ್ ಫಿಕ್ಸ್ ಆಯ್ತು ಕ್ವಶನ್. ಬರ್ರಿ ಫಸ್ಟ್ ಕ್ವಶನ್ ನೋಡ್ರಿಪ್ಪ, ಇಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿರಿಪ್ಪ ಇದು. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್. ತೊಡಿ ಇನ್ವೆಸ್ಟಿಂಗ್ ಬಂತಲ್ಲ ಇದು. ಓಕೆ, ವೇಟ್ ಅ ಮಿನಿಟ್. ಓಕೆ, ಸೊ ಬರ್ರಿಪ್ಪ ಇಲ್ಲೇ ಫಸ್ಟ್ ಕ್ವಶನ್. ಅದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಇತ್ರಿಪ್ಪ, ಬಟ್ ನೋಡೋಣ್ರಿ ಆಮೇಲೆ. ಫಸ್ಟ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟೀಸ್ ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಬರೀಪ್ಪ ಕಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟೀಸ್ ಅಲ್ಲ ಅದು, ತಗೋರಿಪ್ಪ ಇಲ್ಲೇ ಆಪ್ರೇಟಿಂಗ್. ನಾ ಇದು ಮಾಡತ್ತೀನಿ ರೀ, ನನ್ನ ಕಡೆ ಟೈಮ್ ಇಲ್ಲ ಅಷ್ಟೇ. ಅದಕ್ಕೆ ಕಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ರಾಮ್ ಆಪ್ರೇಟಿಂಗ್ ಆಕ್ಟಿವಿಟೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಬರ್ರಿ ಫಾರ್ಮೆಟ್ ಹೆಂಗಿತ್ರಿಪ್ಪ, ಅದು ನೆಟ್ ಪ್ರಾಫಿಟ್ ಅವ್ರ ನೆಟ್ ಇನ್ಕಮ್ ಅಲ್ಲ, ಅದು ನೆಟ್ ಪ್ರಾಫಿಟ್. ನೋಡ್ರಿ ಇಲ್ಲಿ ಓಪನಿಂಗ್ ಪ್ರಾಫಿಟ್ ಇಲ್ಲ, ಕ್ಲೋಸಿಂಗ್ ಪ್ರಾಫಿಟ್ ಇಲ್ಲ. ಕ್ಲೋಸಿಂಗ್ ಪ್ರಾಫಿಟ್ ಐತೆ ಬಟ್ ಓಪನಿಂಗ್ ಪ್ರಾಫಿಟ್ ಇಲ್ಲ ಇಲ್ಲೇ, ಹೌದಲ್ಲ. ನಾನು ನಿಮ್ಗೆ ಹೇಳಿದ್ರಿಪ್ಪ, 2 ಪ್ರಾಫಿಟ್ ಕೊಟ್ಟಿದ್ರೆ ಡಿಫ್ರೆನ್ಸ್ ತೊಗೋರಿ, ಬರೀ 1 ಪ್ರಾಫಿಟ್ ಕೊಟ್ಟಿದ್ರೆ ಡೈರೆಕ್ಟ್ ತೊಗೋರಿಪ್ಪ ಅಂತ. ಇಲ್ಲೇ 1 ಪ್ರಾಫಿಟ್ ಐತ್ರಿ. ನೆಟ್ ಇನ್ಕಮ್ ಫಾರ್ ದ ಇಯರ್ ಎಂಡಿಂಗ್ 31/3/2024 rupees 2 lakh. 1 ಪ್ರಾಫಿಟ್ ಐತ್ರಿಪ್ಪ, ಅದಕ್ಕೆ ಡೈರೆಕ್ಟ್ ತೊಗೋಬಿಡ್ರಿಪ್ಪ 2 lakh ಅಂತ. ಓಕೆ, ಸ್ವಲ್ಪ ಇದು ಮಾಡ್ತೀನಿ ರೀ ಇದು. ಓಕೆ, ಇಷ್ಟಾದ್ಮೇಲೆ ಏನ್ರಿಪ್ಪ, ಆ್ಯಡ್ ಅಲ್ಲ ಈಗ. ಆ್ಯಡ್ ಏನ್ರಿದು, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಈಗ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಐತ್ರಿಪ್ಪ ಇಲ್ಲ ನೋಡ್ರಿ. ಇದೇ ಡೆಪ್ರಿಸಿಯೇಷನ್, ಗುಡ್ ವಿಲ್ ರಿಟರ್ನ್ ಆಫ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್. ಬಟ್ ಇಲ್ಲೇ ನೋಡ್ರಿ ಡೆಟರ್ಸ್ ಡೆಟರ್ಸ್, ಬಿಲ್ಸ್ ರಿಸೇಬಲ್ ಐತ್ರಿಪ್ಪ ಇಲ್ಲ. ಅದಕ್ಕೆ ಏನ್ರಿಪ್ಪ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ ಐತ್ರಿ ಇಲ್ಲ. ಅದಕ್ಕೆ ಏನ್ರಿಪ್ಪ ಆರ್ ಸ್ಲ್ಯಾಶ್. ಏನ್ರಿದು ಸ್ಲ್ಯಾಶ್ ಅಲ್ಲ, ಅದು ಸ್ಲ್ಯಾಶ್. ಏನ್ರಿದು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲ ಅದು.
increase in current liabilities, current liabilities, liabilities, increase in current liabilities or a decrease in current assets ಅಲ್ಲ ಅದು, decrease in current assets, decrease in current assets ಹೌದಲ್ಲ, ಇದು ಅಲ್ಲ ತಡ್ರಿಪ್ಪ, ಇದು ಆ್ಯಡ್ ಮಾಡೋಣ. ಇದು ಆತ್ರಿಪ್ಪ ಇಷ್ಟು ತಡೀರಿ, ತಿಳಿತಲ್ಲ ನಿಮಗೆ, ಹೋಪ್. ಈಗೇನು ಈಗ ಏನು ಮಾಡಬೇಕ್ರಿಪ್ಪ, ಈಗ ತಡೀರಿ ನೋಡೋಣ ರೀ, ಇದು ಮತ್ತೆ ಇಲ್ಲೇ ಲೆಸ್ ಮಾಡ್ತೀನಿ, ಇಷ್ಟು ಬರಲಿ ಫಸ್ಟ್, ಆಮೇಲೆ ಲೆಸ್ ಮಾಡೋಣ. ಲೆಸ್ ಇಲ್ಲಿ ಸೇಮ್ ಬರಿತೀನಿ ರೀ, ತಡೀರಿ, ಕಾಪಿ ಪೇಸ್ಟ್. ಓಕೆ, ಇಲ್ಲಿ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಬರಬೇಕು, ಲೆಸ್ ಅಲ್ಲೇ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್, ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಇಲ್ಲೇ ಏನಪ್ಪ, ಇಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಲಾಬಿಲಿಟೀಸ್ ಅಲ್ಲ ಅದು, ಹೌದು ಡಿಕ್ರೀಸ್ ಇನ್ ಕರೆಂಟ್ ಲಾಬಿಲಿಟೀಸ್ ಇಲ್ಲೇ ಬರೀರಿಪ್ಪ, ಅಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಲಾಬಿಲಿಟೀಸ್, ಆಮೇಲೆ ಅಲ್ಲೇ ಅಲ್ಲೇ ಏನಿರ್ತಿಪ್ಪ, ಅಲ್ಲೇ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇಲ್ಲಿ ಏನಿರಪ್ಪ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ನೋಡ್ರಿಪ್ಪ, ಇಲ್ಲಿ ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಇಲ್ಲಿ ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್, ಅಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಾಬಿಲಿಟೀಸ್, ಇಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಲಾಬಿಲಿಟೀಸ್, ಅಲ್ಲೇ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಹೌದಲ್ಲ. ಸರಿ, ಈಗ ಫಿಲ್ ಮಾಡೋಣ ರೀ, ಈಗ ಐಟಮ್ಸ್ ಫಸ್ಟ್ ನೋಡೋಣ ತಡ್ರಿಪ್ಪ, ಏನೈತಿ ಫಸ್ಟ್ ಸ್ಟಾರ್ ಮಾರ್ಕ್ ಹಾಕ್ತೀನಿ ನಾನು, ಸ್ಟಾರ್ ಮಾರ್ಕ್ ಎಲ್ಲೈತಿ, ಹಾಂ ಸ್ಟಾರ್ ಮಾರ್ಕ್ ಹಾಕ್ತೀನಿ, ಏನು ಸ್ಟಾರ್ ಮಾರ್ಕ್. ಏನೈತ್ರಿಪ್ಪ ಇಲ್ಲಿ ಫಸ್ಟ್ ಡೆಪ್ರಿಸಿಯೇಷನ್, ಡೆಪ್ರಿಸಿಯೇಷನ್ ಇಲ್ಲಿ ತೊಗೋಬೇಕ್ರಿಪ್ಪ, ಎಕ್ಸ್ಪೆನ್ಸ್ ಅದು ಡೆಪ್ರಿಸಿಯೇಷನ್ ತೊಗೋರಿಲ್ಲ. ಡೆಪ್ರಿಸಿಯೇಷನ್ ಎಷ್ಟ್ರಿಪ್ಪ, ಡೆಪ್ರಿಸಿಯೇಷನ್ 50,000, ಡೆಪ್ರಿಸಿಯೇಷನ್ 50,000 ಆ್ಯಡ್ ಮಾಡಿರಿಪ್ಪ, ಡೆಪ್ರಿಸಿಯೇಷನ್ 50,000. ಓಕೆ, ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್, ಗುಡ್ ವಿಲ್ನು ಇಲ್ಲಿ ಬರಬೇಕ್ರಿಪ್ಪ, ಗುಡ್ ವಿಲ್ ರಿಟರ್ನ್ ಆಫ್, ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟ್ರಿಪ್ಪ, ಅದು ಗುಡ್ ವಿಲ್ ರಿಟರ್ನ್ ಆಫ್ 20,000 ತೊಗೋರಿಪ್ಪ, 20,000. ಮತ್ತು ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ನಿಮಗೆ ಹೇಳಿದ್ರಿ ನಾನು, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಪ್ರಾಫಿಟ್ ಏನ್ರಿಪ್ಪ ಇನ್ಕಮ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಲೆಸ್ ರೀಪ್ಪ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಲೆಸ್ ರೀ, ಇಲ್ಲೇ ತಗೋರಿಪ್ಪ, ಏನಿದು ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಅಲ್ಲ, ಅದು ಲ್ಯಾಂಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್. ಎಷ್ಟ್ರಿಪ್ಪ ಅದು ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಇನ್ಕಮ್ ರೀದು, ಅದಕ್ಕೆ ಇಲ್ಲೇ ಬರಬೇಕು 20,000 ತಗೋರಿಪ್ಪ, 20,000. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಡೆಟರ್ಸ್, ಡೆಟರ್ಸ್ ಏನ್ರಿಪ್ಪ, ಡೆಟರ್ಸ್ ಕರೆಂಟ್ ಅಸೆಟ್ಸ್ ರೀ, ಕರೆಂಟ್ ಅಸೆಟ್ಸ್, ಡೆಟರ್ಸ್ ಏನ್ರಿಪ್ಪ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಡೆಟರ್ಸ್ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಎಲ್ಲೈತ್ರಿಪ್ಪ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇಲ್ಲೈತೆ ನೋಡ್ರಿಪ್ಪ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲೈತೆ ನೋಡ್ರಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲೈತೆ ನೋಡ್ರಿಪ್ಪ, ಅಲ್ಲಿ ಅದಕ್ಕೆ ಇಲ್ಲೇ ಬರಬೇಕು, ಅದಕ್ಕೆ ಇಲ್ಲೇ ಬರಬೇಕು, ಏನಿದು ಇನ್ಕ್ರೀಸ್ ಇನ್ ಡೆಟರ್ಸ್, ಯಾಕಂದರೆ ಡೆಟರ್ಸ್ ಕರೆಂಟ್ ಅಸೆಟ್ಸ್ ಇರಪ್ಪ, ಅದಕ್ಕೆ ಏನ್ರಿ ಡೆಟರ್ಸ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಡೆಟರ್ಸ್ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಎಲ್ಲೇ ಬರಬೇಕು ಇಲ್ಲೇ ಬರಬೇಕು, ಇನ್ಕ್ರೀಸ್ ಇನ್ ಡೆಟರ್ಸ್ ಅಲ್ಲ ಅದು, ಇನ್ಕ್ರೀಸ್ ಇನ್ ಡೆಟರ್ಸ್ ಎಷ್ಟ್ರಿದು 30,000 ತಗೋರಿಪ್ಪ, 30,000. ಇನ್ಕ್ರೀಸ್ ಇನ್ ಬಿಲ್ಸ್ ಪೇಬಲ್, ಬಿಲ್ಸ್ ಪೇಬಲ್ ಏನ್ರಿಪ್ಪ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಏನ್ರಿಪ್ಪ ಇದು ಇನ್ಕ್ರೀಸ್ ಐತಿ, ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಇಲ್ಲೈತೆ ನೋಡ್ರಿಪ್ಪ, ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಇಲ್ಲೈತೆ ನೋಡ್ರಿ, ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಇಲ್ಲೈತೆ, ಅದಕ್ಕೆ ಏನ್ರಿಪ್ಪ ಆ್ಯಡ್ ಮಾಡ್ಕೋಬೇಕು, ಬರೀರಿಲ್ಲ ಏನಿದು ಇನ್ಕ್ರೀಸ್ ಇನ್ ಕರೆಂಟ್, ಇನ್ಕ್ರೀಸ್ ಇನ್ ಬಿಲ್ಸ್ ಪೇಬಲ್ ಅಲ್ಲ ಅದು, ಇನ್ಕ್ರೀಸ್ ಇನ್ ಬಿಲ್ಸ್ ಪೇಬಲ್ ಎಷ್ಟಿದು, ಇನ್ಕ್ರೀಸ್ ಇನ್ ಬಿಲ್ಸ್ ಪೇಬಲ್ 10,000 ಐತ್ರಿಪ್ಪ, 10,000 ಬರೀರಿ, 10,000 ಕರೆಕ್ಟಾ. ಓಕೆ, ಈಗೇನ್ರಿಪ್ಪ ಈಗ ಆ್ಯಡ್ ಲೆಸ್ ಮಾಡಿರಿ, ಈಗ ಮಾಡಿರಿಪ್ಪ ಇಲ್ಲೇ ಫಸ್ಟ್ ತೊಗೋರಿಪ್ಪ 2 lakh ಐತೆ ನೋಡ್ರಿ, ಇಲ್ಲಿ ಇದು ಎಲ್ಲ ಆ್ಯಡ್ ಮಾಡಿರಿ, ಆ್ಯಡ್ ಮಾಡಬೇಕಲ್ಲ, ಇದು ಎಲ್ಲ ಆ್ಯಡ್ ಮಾಡಿರಿಪ್ಪ, ಇದೆಲ್ಲ ಅಷ್ಟು ಬಂತದ್ದು. ಇದು ಆ್ಯಡ್ ಬರ್ಬೇಕ್ರಿಪ್ಪ, ಮಾಡಿರಿ 2 lakh ಪ್ಲಸ್ 50,000 ಪ್ಲಸ್ 20,000 ಪ್ಲಸ್ 10,000. ಲ್ಯಾಪ್ಟಾಪ್ ಒಳಗೆ ಕೆಲಸ ಐತ್ರಿ, ಬಟ್ ನಾ ಯೂಸ್ ಮಾಡೋಂಗಿಲ್ಲ, ಭಾಳ ಸುಲೋ ಆಗ್ತದೆ ಇದು.
ಎಷ್ಟ್ರಿಪ್ಪ 2,80,000 ಎಷ್ಟ್ರಿ 2,80,000 ಮಾಡಿರಿಪ್ಪ 2,80,000 ಕರೆಕ್ಟಾ. ಈಗೇನ್ರಿಪ್ಪ ಈಗ ಲೆಸ್ ಮಾಡ್ಕೋಬೇಕು. ಹ್ಞೂ ಲೆಸ್ ಇನ್ಕಮ್ ಇದು ಎಲ್ಲ ಮಾಡಿರಿಪ್ಪ ಲೆಸ್ ಎಷ್ಟೈತೆ ಇದು. ಹ್ಞೂ ಇದು ಎಲ್ಲ ಲೆಸ್ ಮಾಡಿರಿ ಈಗ. ಈಗ 2,80,000 ಮೈನಸ್ 2,80,000 ಮೈನಸ್ 20,000 ಮೈನಸ್ 30,000 ಟೋಟಲ್ 2,30,000 ಅಲ್ಲ ಅದು 2,30,000 ಬರ್ತದಪ್ಪ ಆನ್ಸರ್. 2,30,000 2,30,000 ಯಾಕಂದ್ರೆ 50 ಲೆಸ್ ಮಾಡಿರಿಪ್ಪ. 2,80,000 ಮೈನಸ್ 20 ಮೈನಸ್ 30 2,30,000 ಹೌದಲ್ಲ. ಇದು ಏನ್ರಿಪ್ಪ ನಿಮ್ದು ಏನಿದು ಕ್ಯಾಶ್ ಫ್ರಾಮ್ ಆಪರೇಟಿಂಗ್ activities ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ನಿಮ್ದು ಎಷ್ಟ್ರಿಪ್ಪ 2,30,000 ತಿಳಿತು ನಿಮಗೆ. ಓಕೆ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಐತಿ ಈ ಪ್ರಾಬ್ಲಮ್. ओके ತಿಳಿತಲ್ಲ. समझ में आया. कैलकुलेशन ऑफ कंप्यूटेशन ऑफ कैश फ्रॉम ऑपरेटिंग एक्टिविटीज़. फॉर्मेट ये फॉर्मेट हम लोग परफेक्ट कर लेना. कौन सा ये वाला फॉर्मेट हम लोग परफेक्ट कर लो. इसको परफेक्ट कर ले तो तुम लोग आराम से सॉल्व कर सकते हो प्रॉब्लम. ठीक है यहाँ पे है देखो प्रॉब्लम. नेट प्रॉफिट सिर्फ एक ही दिया ने, दो नहीं दिया, सिर्फ एक ही दिया. एक दिया तो डायरेक्ट बाहर लिख लो. डेप्रिसिएशन क्या होता ऐड होता. गुडविल क्या होता ऐड होता. प्रॉफिट ऑन सेल ऑफ लैंड प्रॉफिट क्या है इनकम है. नॉन ऑपरेटिंग एक्सपेंस ऐड होता. इंक्रीज इन करेंट लाइबिलिटीज डिक्रीज इन करंट असेट्स. ये कब लेते हैं इंक्रीज इन करंट असेट्स इंक्रीज इन डिक्रीज इन करंट लाइबिलिटीज. करंट असेट्स और करंट लाइबिलिटीज का कब लेना बोले तो यहाँ पे देना होने क्वेश्चन के अंदर. इंक्रीज इन डेटर्स इंक्रीज इन बिल्स पेबल सब देना होने. ये दिया तो तुम लोग लेना है पे इंक्रीज इन करंट लाइबिलिटीज डिक्रीज इन करंट असेट्स डिक्रीज इन करंट लाइबिलिटीज इंक्रीज इन करंट असेट्स बोल के. ठीक है. प्रॉफिट ऑन सेल ऑफ प्रॉफिट क्या होता इनकम होता इसलिए इनकम में जाना. कहाँ पे इनकम में जाना. इनकम में इसलिए लेस होता. इंक्रीज इन डेटर्स डेटर्स क्या है करंट असेट्स है. करंट असेट्स क्या हो रहा इंक्रीज हो रहा. इंक्रीज इन डेटर्स अंदर इंक्रीज इन करंट असेट्स. वो कहाँ पे आता इंक्रीज इन करंट असेट्स यहाँ पे आता देखो. इंक्रीज इन करंट असेट्स है ना यहाँ पे उसको यहाँ पे ले लो इंक्रीज इन डेटर्स रूल को. इंक्रीज इन बिल्स पेएबल. बिल्स पेएबल क्या होता करंट लायबिलिटीज. करंट लायबिलिटीज क्या हो रहा इंक्रीज हो रहा. करंट लायबिलिटीज इंक्रीज होता कहाँ पे आता यहाँ पे आता देखो. करंट लायबिलिटीज क्या हो रहा इंक्रीज. इंक्रीज इन करंट लायबिलिटीज कहाँ पे आना यहाँ पे आना. इंक्रीज इन बिल्स पेएबल. ठीक है पूरे आइटम्स हो गए. 2 लाख प्लस से सभी को ऐड कर लो 2,80,000. उसके बाद में उसमें से 2,80,000 में से 20 और 30 को निकालो बचा कितना 2,30,000. इसको क्या बोलते हैं कैश फ्रॉम ऑपरेटिंग एक्टिविटीज़. यह है तुम्हारा फर्स्ट का 5 मार्क्स क्वेश्चन. समझ में आया. बहुत सिंपल है नहीं. ओके डन. विल सी द सेकेंड वन. If you want to take the screenshot. This is the question. This is the solution. It is 2024 question paper ना 2024 question paper. It is a solution. Got my point? Okay. ಓಕೆ ಬರ್ರಿಪ್ಪ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಸೆಕೆಂಡ್ ಕ್ವಶನ್ ಹೆಂಗೆ ಕೇಳ್ಬೋದು ನೋಡ್ರಿಪ್ಪ ಇಲ್ಲಿ. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಾಮ್ ಆಪರೇಷನ್ಸ್. ಅಂದರೆ ಕ್ಯಾಶ್ ಫ್ರಾಮ್ ಆಪರೇಷನ್ಸ್ ಅಂದರೆ ಏನ್ರಿಪ್ಪ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಬರ್ರಿಪ್ಪ ಇಲ್ಲಿ ನೋಡ್ರಿ ಡಿಫ್ರೆಂಟ್ ಐತಿ ಸ್ವಲ್ಪ ಇದು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾರು ಕೊಟ್ಟಾರ ಇಲ್ಲಿ ಕಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ರಾಮ್ ಆಪರೇಷನ್ಸ್ ಅಲ್ಲ ಅದು. ಅಲ್ಲಿ ಹೆಂಗೆ ಹೆಡಿಂಗ್ ಐತಿ ಹೆಂಗೆ ಬರೀರಿಪ್ಪ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಾಮ್ ಆಪರೇಷನ್ಸ್. ಕ್ಯಾಶ್ ಫ್ರಾಮ್ ಆಪರೇಷನ್ಸ್ ಸೇಮ್ ರೀಪ್ಪ. ಫಸ್ಟ್ ನಿಮ್ದು ನೆಟ್ ಪ್ರಾಫಿಟ್ ಬರಬೇಕು. ನೆಟ್ ಪ್ರಾಫಿಟ್ ಕೊಟ್ಟಾನೆ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಾನ್ರಿಪ್ಪ. ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ತಗೋರಿಪ್ಪ. ಪ್ರಾಫಿಟ್ ಆ್ಯಂಡ್ ಲಾಸ್ ನೆಟ್ ಪ್ರಾಫಿಟ್ ಅಂತ ಬರೀರಿಪ್ಪ ಬ್ರ್ಯಾಕೆಟ್ ಪ್ರಾಬ್ಲಮ್ ಇಲ್ಲ. ನೀವೇನು ಮಾಡ್ತೀರಿಪ್ಪ ಕ್ಲೋಸಿಂಗ್ ಪ್ರಾಫಿಟ್ ಯಾವ ಪ್ರಾಫಿಟ್ ಐತಿ ಇಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್. ಇದು ಫಸ್ಟ್ 2014 ಓಪನಿಂಗ್ 2015 ಕ್ಲೋಸಿಂಗ್. ಹಾಂ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡ್ಕೋಬೇಕು ನೀವು ಏನ್ರಿ ಕ್ಲೋಸಿಂಗ್ ಮೈನಸ್ ಓಪನಿಂಗ್. ನೆಟ್ ಪ್ರಾಫಿಟ್ ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್. ಕ್ಲೋಸಿಂಗ್ ಇಯರ್ ಯಾವುದ್ರಿಪ್ಪ ಈಗ 2015. ಕ್ಲೋಸಿಂಗ್ ಪ್ರಾಫಿಟ್ ಎಷ್ಟ್ರಿಪ್ಪ ಈಗ ನಿಮ್ದು 1 lakh ತಗೋರಿ 1 lakh ಅಂತ ಬರೀಲಿ ಕ್ಲೋಸಿಂಗ್ ಪ್ರಾಫಿಟ್ ಅಂದು. ಕ್ಲೋಸಿಂಗ್ ಪ್ರಾಫಿಟ್ 1 lakh ಮೈನಸ್ ಓಪನಿಂಗ್ ಪ್ರಾಫಿಟ್ ಎಷ್ಟ್ರಿಪ್ಪ ನಿಮ್ದು 80,000 ಓಪನಿಂಗ್ ಪ್ರಾಫಿಟ್ 80,000 ಎಷ್ಟ್ರಿಪ್ಪ 1 lakh ಮೈನಸ್ 80,000 20,000 ಬಂದ್ರಿಪ್ಪ ಪ್ರಾಫಿಟ್ ನಿಮ್ದು 20,000. ಈಗ ಆ್ಯಡ್ non-operating expenses or increase in current liabilities or decrease in current assets.
less non-operating incomes or decrease in current liabilities or increase in current assets. Former perfect ಮಾಡ್ರಿ. ಓಕೆಪ್ಪ ಚಾಲು ಮಾಡೋಣ್ರಿ ಸ್ಟಾರ್ಟಿಂಗ ಬರ್ರಿ. ಡೆಟರ್ಸ್ ಡೆಟರ್ಸ್ ಏನ್ರಿಪ್ಪ ಡೆಟರ್ಸ್ ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಡೆಟರ್ಸ್ ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಡೆಟರ್ಸ್ ಕರೆಂಟ್ ಅಸೆಟ್ಸ್ ನೆನ್ಪಿಡ್ಕೊರಿ. ಓಪನಿಂಗ್ 40,000 ಐತ್ರಿಪ್ಪ ಡೆಟರ್ಸ್. ಕ್ಲೋಸಿಂಗ್ ಎಷ್ಟಾಗಿದ್ರಿಪ್ಪ 52,000. ನೀವು ಹೇಳ್ರಿ ನನಗೆ ಡೆಟರ್ಸ್ ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಇದು ಓಪನಿಂಗ್ 40,000 ಐತ್ರಿ, ಕ್ಲೋಸಿಂಗ್ ಎಷ್ಟಾಗಿತ್ರಿಪ್ಪ ಈಗ 52,000. ಇನ್ಕ್ರೀಸ್ ಆಗೈತ್ರಿ ಡಿಕ್ರೀಸ್ ಆಗೈತ್ರಿಪ್ಪ. ಓಪನಿಂಗ್ 40 ಇತ್ತು, ಕ್ಲೋಸಿಂಗ್ 52 ಐತಿ. ಆಬ್ವಿಯಸ್ಲಿ ನೋಡ್ರಿಪ್ಪ ನೀವು, ಇನ್ಕ್ರೀಸ್ ಆಗೈತ್ರಿ ಡಿಕ್ರೀಸ್ ಆಗೈತಿ. ಮೊದಲು ಎಷ್ಟಿತ್ರಿಪ್ಪ 40,000 ಇತ್ತು, ಈಗ ಎಷ್ಟಾಗೈತ್ರಿಪ್ಪ ಈಗ 52,000 ಆಗೈತ್ರಿಪ್ಪ. ಇನ್ಕ್ರೀಸ್ ಇನ್ ಡೆಟರ್ಸ್ ಏನ್ರಿ, ಇನ್ಕ್ರೀಸ್ ಇನ್ ಡೆಟರ್ಸ್. ಇನ್ಕ್ರೀಸ್ ಇನ್ ಡೆಟರ್ಸ್. ಇನ್ಕ್ರೀಸ್ ಇನ್ ಡೆಟರ್ಸ್ ಅಂದ್ರೆ ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಎಲ್ಲಿರಿಪ್ಪ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್? ಇಲ್ಲೈತ್ ನೋಡ್ರಿಪ್ಪ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲೈತ್ ನೋಡ್ರಿ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ತಗೋರಿಪ್ಪ. ಬರೀಲಿ ಡೆಟರ್ಸ್ ಅಂತ ಬರೀರಿಪ್ಪ. ಏನು ಡೆಟರ್ಸ್ ಅಲ್ಲ ಅದು, ಡೆಟರ್ಸ್. ಡೆಟರ್ಸ್ ಇನ್ಕ್ರೀಸ್ ಇನ್ ಡೆಟರ್ಸ್ ಅಂತ ಬರೀಪ್ಪ ಬೇಕಂದ್ರೆ. ಇನ್ಕ್ರೀಸ್ ಇನ್ ಡೆಟರ್ಸ್. ಇನ್ಕ್ರೀಸ್ ಇನ್ ಡೆಟರ್ಸ್. ಬರೀಪ್ಪ ಡಿಫ್ರೆನ್ಸ್ ಅಮೌಂಟ್ ಬರೀಪ್ಪ. ಡಿಫ್ರೆನ್ಸ್ ಅಮೌಂಟ್ ಇನ್ಕ್ರೀಸ್ ಇನ್ ಡೆಟರ್ಸ್. ಡಿಫ್ರೆನ್ಸ್ ಅಮೌಂಟ್ ಬರೀಪ್ಪ 52,000 ಮೈನಸ್ 40,000. 52,000 ಮೈನಸ್ 40,000. 52,000 ಮೈನಸ್ 40,000. 52,000 ಮೈನಸ್ 40,000. ಓಕೆ. ಓಕೆ 52,000 ಮೈನಸ್ 40,000 ಎಷ್ಟು ರೂಪಾಯಿ ಇದು? 12,000 ಅಲ್ಲ, 12,000 ಬರೀರಿಪ್ಪ ಅಲ್ಲಿ. ಓಕೆ, ಇದು ಆತ್ರಿಪ್ಪ. डेटर्स मुगित रही. नेक्स्ट रिपा समझ में आप तुम्हारे को डेटर्स क्या है? करंट असेट्स. करंट असेट्स क्या हो रहा? पहले 40 था, अभी क्या हो रहा? 52 हो रहा. तो क्या हो रहा? इंक्रीज हो रहा. इंक्रीज इन करंट असेट्स. कहाँ पे आता है इंक्रीज इन करंट असेट्स? यहाँ पे आता है, इसलिए इसको लेस करो यहाँ पे. ठीक है, डिफरेंस अमाउंट 52 माइनस 40 करना. बिल्स रिसीवेबल है, इट इज ऑल्सो करंट असेट्स. ओपनिंग 40, क्लोजिंग 24, डिक्रीज. ओपनिंग 40, क्लोजिंग 24, डिक्रीज इन करंट असेट्स. डिक्रीज इन करंट असेट्स एलೈತಿ, डिक्रीज इन करंट असेट्स ಇಲ್ಲೈತಿ ಮೇಲೆ. डिक्रीज इन करंट असेट्स ಮೇಲೆ ಐತಿ, ಅದಕ್ಕೆ डिक्रीज इन ಏನದು ಬಿಲ್ಸ್ ರಿಸೀವೇಬಲ್. ಡಿಕ್ರೀಸ್ ಇನ್ ಬಿಲ್ಸ್ ರಿಸೀವೇಬಲ್. ಓಕೆ, ಜಾಸ್ತಿ ಅಮೌಂಟ್ ಎಷ್ಟಿಪ್ಪ? ಜಾಸ್ತಿ ಅಮೌಂಟ್ 40,000, ಕಮ್ಮಿ ಅಮೌಂಟ್ 24,000. ಜಾಸ್ತಿ ಅಮೌಂಟ್ 40,000, ಬರೀ ಡಿಫ್ರೆನ್ಸ್ ತೊಗೋಬೇಕು ನೀವು. 24,000 ಡಿಫ್ರೆನ್ಸ್ ಅಮೌಂಟ್. ಓಕೆ, ಎಷ್ಟ್ರಿಪ್ಪ ಈಗ ಮಾಡಿರಿ. 40 ಮೈನಸ್ 24, 40 ಮೈನಸ್ 24, 16,000 ಡಿಫ್ರೆನ್ಸ್ ಅಮೌಂಟ್. ಅದು ಇನ್ಕ್ರೀಸ್ ಬರಲಿ ಡಿಕ್ರೀಸ್ ಬರಲಿ, ನೀವು ಡಿಫ್ರೆನ್ಸ್ ಅಮೌಂಟ್ ತೊಗೋಬೇಕು. ನೀವೇನ್ರಿ ಡಿಫ್ರೆನ್ಸ್ ಅಮೌಂಟ್ ತೊಗೋಬೇಕು. ಜಾಸ್ತಿ ಅಮೌಂಟ್ ಮೈನಸ್ ಕಮ್ಮಿ ಅಮೌಂಟ್. ಹಾಂ, ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್ ಡಿಫ್ರೆನ್ಸ್ ತೊಗೋಬೇಕು ನೀವು. ತಿಳಿತೀರಿ? ಬಿಲ್ಸ್ ರಿಸೀವೇಬಲ್ನು ಮುಗೀತು. ಈಗೈತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದರೆ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ನೆನ್ಪಿಡ್ಕೊರಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದರೆ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ಓಪನಿಂಗ್ 6,000 ಐತ್ರಿ, ಕ್ಲೋಸಿಂಗ್ 7,600. ನೀವು ಹೇಳ್ರಿ ನನಗೆ ಇನ್ಕ್ರೀಸ್ ಆಗೈತ್ರಿ ಡಿಕ್ರೀಸ್ ಆಗೈತ್ರಿಪ್ಪ? ಮೊದಲ 6,000 ಐತಿ, ಈಗ 7,600 ಅಂದ್ರೆ ಏನ್ರಿಪ್ಪ? ಇನ್ಕ್ರೀಸ್. ಇನ್ಕ್ರೀಸ್ ಇನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಂದರೆ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲೈತ್ರಿ? ಇಲ್ಲೈತಿ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲೈತಿ, ಕೆಳಗಿನ ಪಾರ್ಟ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ತಗೋರಿಪ್ಪ. ಇನ್ಕ್ರೀಸ್ ಇನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಲ್ಲ ಅದು, ಬರೀರಿಪ್ಪ. ಇನ್ಕ್ರೀಸ್ ಇನ್ ಏನ್ರಿ? ಪ್ರೀಪೇಯ್ಡ್ ಅಲ್ಲ ಅದು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಬ್ರ್ಯಾಕೆಟಲ್ಲೇ ಎಷ್ಟ್ರಿಪ್ಪ ಅದು? ಜಾಸ್ತಿ ಅಮೌಂಟ್ ಎಷ್ಟ್ರಿಪ್ಪ? 7,600. ಜಾಸ್ತಿ ಅಮೌಂಟ್ 7,600 ಮೈನಸ್ ಕಮ್ಮಿ ಅಮೌಂಟ್ ಎಷ್ಟ್ರಿಪ್ಪ? ಕಮ್ಮಿ ಅಮೌಂಟ್ 6,000. ಕಮ್ಮಿ ಅಮೌಂಟ್ 6,000 ಮಾಡಿರಿ. ಎಷ್ಟ್ರಿಪ್ಪ? ಎಷ್ಟು ಡಿಫ್ರೆನ್ಸ್ ಬಂತ್ರಿಪ್ಪ? ಡಿಫ್ರೆನ್ಸ್ 7,600 ಮೈನಸ್ 6,000 1,600. ಓಕೆ, ಇದನ್ನು ಮುಗೀತು ರೀ. ಈಗೈತಿ ಗುಡ್ ವಿಲ್ ಬರಂಗಿಲ್ಲ. ನೆನ್ಪರ್ಕೊಡಿ, ಗುಡ್ ವಿಲ್ ಬರಂಗಿಲ್ಲ. ಏನ್ರಿ? ಗುಡ್ ವಿಲ್ ಬರಂಗಿಲ್ಲ. ಗುಡ್ ವಿಲ್ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್ ಅಲ್ಲ ಅದು. ಗುಡ್ ವಿಲ್ ಏನ್ರಿಪ್ಪ? ಇಂಟ್ಯಾಂಜಿಬಲ್ ಅಸೆಟ್ಸ್. ಗುಡ್ ವಿಲ್ ಏನ್ರಿಪ್ಪ? ಇಂಟ್ಯಾಂಜಿಬಲ್ ಅಸೆಟ್ಸ್. ಗುಡ್ ವಿಲ್ ಬರಂಗಿಲ್ಲ. ತೊಗೊಳಕ್ಕೆ ಹೋಗ್ಬೇಡ್ರಿ ಇದು ಗುಡ್ ವಿಲ್. ಗುಡ್ ವಿಲ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಬೇಡ ಇದು ಗುಡ್ ವಿಲ್. ಗುಡ್ ವಿಲ್ ಬರಂಗಿಲ್ಲ. ಯಾಕಂದರೆ ಗುಡ್ ವಿಲ್ ಇದು ರೀಪ್ಪ.
ನೀವು ಬೇಕಂದರೆ ಇಟ್ ಈಸ್ ಅಸ್ಯೂಮ್ಡ್ ಡ್ಯಾಟ್ ಗುಡ್ ವಿಲ್ ಇಸ್ ಕರೆಂಟ್ ಅಸೆಟ್ಸ್ ಅಂತ ಅಸ್ಯೂಮ್ ಮಾಡಿ ನೀವು ತಗೋಬಹುದು, ಬಟ್ ಆ್ಯಕ್ಚುಲಿ ಬರೋಂಗಿಲ್ಲ ಗುಡ್ ವಿಲ್. ನೀವು ಬೇಕಂದ್ರೆ ತಗೋರಿ ಗುಡ್ ವಿಲ್ ಇಟ್ ಈಸ್ ಅಸ್ಯೂಮ್ಡ್ ಡ್ಯಾಟ್ ಗುಡ್ ವಿಲ್ ಇಸ್ ಕರೆಂಟ್ ಅಸೆಟ್ಸ್ ಅಂತ ಅಸ್ಯೂಮ್ ಮಾಡಿ ತಗೋರಿ, ಬಟ್ ಏನ್ರಿಪ್ಪ ಗುಡ್ ವಿಲ್ ಬರೋಂಗಿಲ್ಲ, ಯಾಕಂದರೆ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅದು. ನೋಡ್ರಿ ಡೆಪ್ರಿಸಿಯೇಷನ್ ಯಾವಾಗಲೂ ಮ್ಯಾಲೆ ಬರ್ಬೇಕು. ಡೆಪ್ರಿಸಿಯೇಷನ್ ಯಾವಾಗಲೂ ಏನ್ರಿಪ್ಪ ಮ್ಯಾಲೆ ಬರ್ಬೇಕು ಡೆಪ್ರಿಸಿಯೇಷನ್ ಅಂತ, ಯಾಕಂದರೆ ಡೆಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ಇರಿಪ್ಪ, ಅದಕ್ಕೆ ಮೇಲೆ ತಗೋಬೇಕು. ಡೆಪ್ರಿಸಿಯೇಷನ್ ಯಾವಾಗಲೂ ಮ್ಯಾಲೆ ಬರಬೇಕು. ಡೆಪ್ರಿಸಿಯೇಷನ್ ಜಾಸ್ತಿ ಅಮೌಂಟ್ ಮೈನಸ್ ಕಮ್ಮಿ ಅಮೌಂಟ್, ಜಾಸ್ತಿ ಅಮೌಂಟ್ 80,000 ಮೈನಸ್ ಕಮ್ಮಿ ಅಮೌಂಟ್ 64,000, ಕಮ್ಮಿ ಅಮೌಂಟ್ 64,000. ಎಷ್ಟು ಬಂತ್ರಿಪ್ಪ ಡಿಫ್ರೆನ್ಸ್? 24 ಎಷ್ಟ್ರಿಪ್ಪ? 80 ಮೈನಸ್ 16, 80 ಮೈನಸ್ 64, 16,000 ತಿಳಿದ್ರಿ ನಿಮಗೆ? ಡೆಪ್ರಿಸಿಯೇಷನ್ ಯಾವಾಗಲೂ ಆ್ಯಡ್ ಆಗಬೇಕು. ಆ್ಯಡ್ ಅಂದರೆ ಯಾಕ್ರಿಪ್ಪ ಎಕ್ಸ್ಪೆನ್ಸ್ ಐತಿ, ಡೆಪ್ರಿಸಿಯೇಷನ್ ಏನ್ರಿಪ್ಪ ಎಕ್ಸ್ಪೆನ್ಸ್, ಅದಕ್ಕೆ ಯಾವಾಗಲೂ ಆ್ಯಡ್. ಜಾಸ್ತಿ ಅಮೌಂಟ್ ಮೈನಸ್ ಕಮ್ಮಿ ಅಮೌಂಟ್ 16,000 ತಿಳಿತಾ? ಗುಡ್ ವಿಲ್ ಬರೋಂಗಿಲ್ಲ. ಗುಡ್ ವಿಲ್ ನೀವು ಬೇಕಂದರೆ ಗುಡ್ ವಿಲ್ ತಗೋಬಹುದು. ತೊಗೊಂಡಂದ್ರೆ ಏನು ಮಾಡಿರಿಪ್ಪ, ಇಟ್ ಈಸ್ ಅಸ್ಯೂಮ್ಡ್ ಡ್ಯಾಟ್ ಗುಡ್ ವಿಲ್ ಈಸ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್. ಇಟ್ ಈಸ್ ಅಸ್ಯೂಮ್ಡ್, ನೀವು ತೊಗೊಂಡಂದ್ರೆ, ನೀವು ಬೈ ಚಾನ್ಸ್ ತೊಗೊಂಡ್ಬಿಟ್ರಿಪ್ಪ ಗುಡ್ ವಿಲ್, ಇಟ್ ಈಸ್ ಅಸ್ಯೂಮ್ಡ್ ಡ್ಯಾಟ್ ಗುಡ್ ವಿಲ್ ಈಸ್ ಟ್ರೀಟೆಡ್ ಆಸ್ ಕರೆಂಟ್ ಅಸೆಟ್ಸ್ ನೋಡಿ ಬರೀಬೇಕು. ಆ್ಯಕ್ಚುಲಿ ಇಟ್ ಈಸ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಓಕೆ ಏನ್ರಿಪ್ಪ, ನೀವು ಗುಡ್ ವಿಲ್ ಕರೆಂಟ್ ಅಸೆಟ್ಸ್ ಅಂತ ಅಸ್ಯೂಮ್ ಮಾಡಿ ತೊಗೊಂಡ್ಬಿಟ್ಟಂದ್ರೆ ಏನು ಮಾಡ್ಬೇಕ್ರಿಪ್ಪ, ಅವಾಗ ನೋಡಿ ಬರೀಬೇಕು. ಇಟ್ ಈಸ್ ಅಸ್ಯೂಮ್ಡ್ ಡ್ಯಾಟ್ ಗುಡ್ ವಿಲ್ ಈಸ್ ಟ್ರೀಟೆಡ್ ಆಸ್ ಕರೆಂಟ್ ಅಸೆಟ್ಸ್. ಆ್ಯಕ್ಚುಲಿ ಬರಂಗಿಲ್ಲ, ಯಾಕಂದರೆ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅದು. ಡೆಪ್ರಿಸಿಯೇಷನ್ ಯಾವಾಗಲೂ ಆ್ಯಡ್, ಯಾಕ್ರಿಪ್ಪ ಎಕ್ಸ್ಪೆನ್ಸ್ ಅದು. ಕ್ರೆಡಿಟರ್ಸ್ ಏನ್ರಿಪ್ಪ ಕರೆಂಟ್ ಲಯಬಿಲಿಟೀಸ್. ಸ್ಟಾರ್ಟಿಂಗ್ ಓಪನಿಂಗ್ ಇಯರ್ 40,000 ಇತ್ತು ರೀ, ಕ್ಲೋಸಿಂಗ್ ಇಯರ್ 60,000, ಅಂದರೆ ಏನ್ರಿಪ್ಪ ಇನ್ಕ್ರೀಸ್ ಏನಾಗೈತ್ರಿಪ್ಪ, ಇನ್ಕ್ರೀಸ್ ಆಗೈತೆ ರೀ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಲ್ಲೈತ್ರಿ, ಇಲ್ಲೈತೆ ನೋಡ್ರಿಪ್ಪ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಡ್ ಮಾಡ್ಕೋಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಡ್ ಮಾಡ್ಕೋಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ತಗೋರಿಪ್ಪ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಏನು, ಕ್ರೆಡಿಟರ್ಸ್ ಅದು. ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟೀಸ್ ರೀಪ್ಪ. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್. ಜಾಸ್ತಿ ಅಮೌಂಟ್ ಮೈನಸ್ ಕಮ್ಮಿ ಅಮೌಂಟ್, 40 ಮೈನಸ್ 60, ಸಾರಿ 60 ಮೈನಸ್ 40, 60 ಮೈನಸ್ 40,000 ಎಷ್ಟಿಪ್ಪ ಡಿಫ್ರೆನ್ಸ್? 20,000. ಓಕೆ, ಎಲ್ಲ ಮುಗೀತಲ್ಲ? ಎಲ್ಲ ಮುಗೀತ್ರಿಪ್ಪ, A to Z ಐಟಮ್ಸ್ ಮುಗೀತ್ರಿ ಎಲ್ಲ. ಈಗ ಟೋಟಲ್ ಮಾಡಿರಿಪ್ಪ ಎಷ್ಟು ರೀ? ಫಸ್ಟ್ 20 ಆ್ಯಡ್ ಮಾಡ್ಕೋಬೇಕಲ್ಲ, ಅದು ಎಲ್ಲ ಆ್ಯಡ್ ಮಾಡ್ಕೋಬೇಕ್ರಿಪ್ಪ. ಮಾಡಿರಿಪ್ಪ 20,000 ಪ್ಲಸ್ 16,000 ಪ್ಲಸ್ 16,000 ಪ್ಲಸ್ 20,000 ಎಷ್ಟು ಬಂತ್ರಿಪ್ಪ? ಅದು 72,000. ಈಗ 72,000 ಒಳಗೆ ಇದು ಲೆಸ್ ಮಾಡಿರಿಪ್ಪ. 72,000 ಮೈನಸ್ 12,000 ಮೈನಸ್ 1,600 ಎಷ್ಟು ಬಂತ್ರಿಪ್ಪ? ಇದು ಆನ್ಸರ್ 58,400 ನಿಮ್ದು ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಬೇಕಂದ್ರೆ ನೋಡಿ ಬರೀತೀನಿ ನಾನು ಇಲ್ಲೇ. ನೋಟ್, it is assumed as goodwill is intangible fixed assets. Tangible fixed assets. Intangible fixed assets. So it is not included. तरी समझ में आया? हम लोग क्या करें, सिर्फ प्रॉफिट एंड लॉस दो थे, इसलिए क्लोजिंग माइनस ओपनिंग करें इसको. क्लोजिंग 2014 क्या है, ओपनिंग है, ये क्या है 15 क्या है, क्लोजिंग है. दोनों का डिफरेंस लेके हम लोग करें यहाँ पे. डेटर्स क्या होता है? करंट असेट्स. पहले कितना था? 40 था, अभी कितना हुआ? 52 हुआ. तुम्हारे हिसाब से बोलो क्या हुआ? इंक्रीज हुआ कि डिक्रीज हुआ? इंक्रीज हुआ. इंक्रीज इन करंट असेट्स कहाँ पे आता है? इंक्रीज इन करंट असेट्स बोलो तो लेस में आता है. इंक्रीज इन करंट असेट्स मतलब इंक्रीज इन डेटर्स. ठीक है, ज़्यादा अमाउंट, हायर अमाउंट माइनस लोअर अमाउंट करना तुम लोग हमेशा. डिफरेंस वो इंक्रीज रहने दो, डिक्रीज रहने दो, तुम लोग डिफरेंस निकालना. इसीलिए तुम लोग क्या करते बोलो, हायर अमाउंट माइनस लोअर अमाउंट. सभी में हायर अमाउंट माइनस लोअर अमाउंट. ठीक है, उसके बाद में बिल्स रिसेबल भी क्या होता है? करंट असेट्स. ओपनिंग कितना था? 40 था, क्लोजिंग कितना हुआ? 24 हुआ, कम हुआ, मतलब डिक्रीज. डिक्रीज इन करंट असेट्स. डिक्रीज इन करंट असेट्स कहाँ पे आता है? यहाँ पे आता है डिक्रीज इन करंट असेट्स.
यहाँ पे ले लो डिक्रीज इन बिल्स रिसीवेबल, हायर अमाउंट माइनस लोअर अमाउंट डिफरेंस, ठीक है। अब प्रीपेड एक्सपेंस भी क्या होता है, करंट असेट्स होता। पहले कितना था, 6,006 था, अभी कितना हुआ 6,000 7,600। क्या हुआ, ज़्यादा हुआ, मतलब इंक्रीज इन करंट असेट्स। कहाँ पे आता, इंक्रीज इन करंट असेट्स से यहाँ पे आता इंक्रीज इन करंट असेट्स, यहाँ पे इंक्रीज इन प्रीपेड एक्सपेंस, हायर अमाउंट माइनस लोअर अमाउंट डिफरेंस, ठीक है। गुडविल को हमने लोग नहीं लिए, क्यों, इट इज अज्यूम्ड एज गुडविल इज इनटैंजिबल फिक्स्ड एसेट्स, सो इट इज नॉट इंक्लूडेड, ठीक है। उसके बाद में डेप्रीसिएशन लेना, डेप्रीसिएशन ऑलवेज क्या होता है, ऐड होता है, डेप्रीसिएशन ऑलवेज क्या होता है, ऐड होता है। हायर अमाउंट 80,000 माइनस लोअर अमाउंट 64,000, ले लो उसको, कितना 16,000। क्रेडिटर्स क्या होता है, करंट लाइबिलिटीज, ठीक है। ओपनिंग 40 था, क्लोजिंग 60 हुआ, क्या हुआ, इंक्रीज हुआ, इंक्रीज इन करंट लाइबिलिटीज। इंक्रीज इन करंट लाइबिलिटीज कहाँ पे आता है, ऐड में आता है, इंक्रीज इन करंट लाइबिलिटीज, ठीक है, इसको ले लो यहाँ, इंक्रीज इन क्रेडिटर्स बोल के। हायर अमाउंट 60 माइनस लोअर अमाउंट 40, डिफरेंस कितना था 20। इन सभी को ऐड करो 72, उसमें से ये जो आया था उसको लेस करो, कितना था 58,400। ये तुम्हारा क्या है, कैश फ्रॉम ऑपरेटिंग एक्टिविटीज, मतलब कैश फ्रॉम ऑपरेशंस, कैश फ्रॉम ऑपरेशंस, कैश फ्रॉम ऑपरेशंस, गॉट इट, गॉट माय पॉइंट, sorry, got my point, okay, this is the solution, take down the screenshot. Okay, so next one we'll see. Okay, ಬರ್ರಿಪ್ಪ, ಇದು ಒಂದು ಮಾಡಿಬಿಡೋಣ್ರಿಪ್ಪ. ಈಗ ನೆಕ್ಸ್ಟ್ ಕ್ವಶನ್, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್ಸ್. ಓಕೆ, ಬರ್ರಿಪ್ಪ, ಹೆಡಿಂಗ್ ನಿಮ್ದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅಲ್ಲದು, ಮತ್ತೆ ನಾನು ಚೇಂಜ್ ಮಾಡಿಬಿಟ್ಟಿನಿಪ್ಪ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಷನ್ಸ್, ಓಕೆ, ಹೆಡಿಂಗ್ ಹಾಕ್ರಿಪ್ಪ, ಅದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ और कंप्यूटेशन ಬರ್ರಿಪ್ಪ ಇಲ್ಲೇ. 2015 ಓಪನಿಂಗ್ ಇಯರ್, 2016 ಕ್ಲೋಸಿಂಗ್ ಇಯರ್, ತ್ರೀ ಬರ್ರಿಪ್ಪ, ಇಷ್ಟ ಆತರಿ. ಆಮೇಲೆ ಫಸ್ಟ್ ಬರ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಓಪನಿಂಗ್ 15,000, ಕ್ಲೋಸಿಂಗ್ 68,000. ನೀವೇನು ಮಾಡ್ಬೇಕ್ರಿಪ್ಪ, ಪ್ರಾಫಿಟ್ ಆ್ಯಂಡ್ ಲಾಸ್ ಓಪನಿಂಗ್ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡ್ಕೋಬೇಕು ನೀವು. ಬರ್ರಿ, ನೆಟ್ ಪ್ರಾಫಿಟ್ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಅಲ್ಲದು, ಬರ್ರಿಪ್ಪ. ಕ್ಲೋಸಿಂಗ್ ಎಷ್ಟೈತ್ರಿಪ್ಪ, ಕ್ಲೋಸಿಂಗ್ ಪ್ರಾಫಿಟ್ 68,000 ಮೈನಸ್ ಓಪನಿಂಗ್ ಪ್ರಾಫಿಟ್ 15,000, 68 ಮೈನಸ್ 15, 68,000 ಮೈನಸ್ 15,000. ಹಾಂ ಮಾಡಿರಿ, ಎಷ್ಟು ರೀಪ್ಪ ಇದು, ಪಿ ಎನ್ ಎಲ್ ಅಕೌಂಟ್ ನಿಮ್ದು 68,000 ಮೈನಸ್ 15,000, 53,000 ಬಂತ್ರಿ ಇದು, 53,000. ಓಕೆ ಸರಿ, ಇಷ್ಟಾದ್ಮೇಲೆ ಏನ್ರಿಪ್ಪ ನೆಕ್ಸ್ಟ್ ಈಗ, ಓಕೆ ಇಲ್ಲೈತೆ ನೋಡ್ರಿಪ್ಪ, ಸಂಡ್ರಿ ಡೆಟರ್ಸ್ ಏನ್ರಿಪ್ಪ, ಕರೆಂಟ್ ಅಸೆಟ್ಸ್. ಓಪನಿಂಗ್ 30,000 ಇತ್ತು ರೀ, ಕ್ಲೋಸಿಂಗ್ 34,000. ಜಾಸ್ತಿ ಆಗಿತ್ತು ರೀ, ಕಮ್ಮಿ ಆಗಿತ್ತು ರೀ, ಜಾಸ್ತಿ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಬರ್ರಿಪ್ಪ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲಿರಿಪ್ಪ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲೈತೆ ನೋಡಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲೈತೆ ರೀ, ಬರ್ರಿಪ್ಪ ಇಲ್ಲಿ ಏನ್ರಿದು, ಇನ್ಕ್ರೀಸ್ ಇನ್ ಏನ್ರಿದು, ಸಂಡ್ರಿ ಡೆಟರ್ಸ್, ಇನ್ಕ್ರೀಸ್ ಇನ್ ಸಂಡ್ರಿ ಡೆಟರ್ಸ್, increase in sundry debtors. Okay, higher amount minus lower amount, increase in sundry debtors, higher amount 34,000, lower amount 30,000, 34 minus 30, 34 minus 30,000 ಎಷ್ಟಿದು, 4,000 ಅಲ್ಲ, ಅದು 4,000 ಡಿಫ್ರೆನ್ಸ್ ಇಲ್ಲ, 4,000 ಹೌದಲ್ಲ. ಓಕೆ, ನೆಕ್ಸ್ಟ್ ಐತ್ರಿಪ್ಪ, ಹಾಂ, ಬಿಲ್ಸ್ ರಿಸೀವೇಬಲ್ ಏನ್ರಿಪ್ಪ, ಕರೆಂಟ್ ಅಸೆಟ್ಸ್. ಓಪನಿಂಗ್ 26,000 ಇತ್ತು ರೀ, ಕ್ಲೋಸಿಂಗ್ 21,000. ನೀವು ಹೇಳಿ ನನಗೆ ಇನ್ಕ್ರೀಸ್ ಆಗೈತೆ ರೀ, ಡಿಕ್ರೀಸ್ ಆಗೈತ್ರಿಪ್ಪ, ಡಿಕ್ರೀಸ್ ಆಗೈತೆ ರೀ. ಮೊದಲ 26 ಇತ್ತು ರೀ, ಈಗ 21 ಆಗೈತೆ ರೀ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಎಲ್ಲಿರಿಪ್ಪ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇಲ್ಲೈತೆ ನೋಡ್ರಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲೈತೆ ರೀ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಅದಕ್ಕೆ ಇಲ್ಲೇ ಬರಬೇಕು, ಡಿಕ್ರೀಸ್ ಇನ್ ಏನಿದು ಕರೆಂಟ್ ಅಸೆಟ್ಸ್ ಏನಿರಪ್ಪ, ಬಿಲ್ಸ್ ರಿಸೀವೇಬಲ್ ಅಲ್ಲ, ಅದು ಬಿಲ್ಸ್ ರಿಸೀವೇಬಲ್. ಹೈಯರ್ ಅಮೌಂಟ್ ಎಷ್ಟಿಪ್ಪ, 26,000, ಹೈಯರ್ ಅಮೌಂಟ್ 26,000 ಮೈನಸ್ ಲೋವರ್ ಅಮೌಂಟ್ 21,000 ಮಾಡಿರೋದು ಎಷ್ಟ್ರಿಪ್ಪ ಡಿಫ್ರೆನ್ಸ್, 5,000 ಎಷ್ಟ್ರಿಪ್ಪ, 5,000 ಕರೆಕ್ಟಾ.
ಆಮೇಲೆ ಸ್ಟಾಕ್ನು ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಸ್ಟಾಕ್ ಏನ್ರಿ ಕರೆಂಟ್ ಅಸೆಟ್ಸ್. ಓಪನಿಂಗ್ 34,000, ಕ್ಲೋಸಿಂಗ್ 50,000. ಇನ್ಕ್ರೀಸ್ ಆಗೈತ್ರಿ. ಇನ್ಕ್ರೀಸ್ ಹೌದಲ್ಲ, 34 ಇಂದ ಡೈರೆಕ್ಟ್ 50 ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇನ್ಕ್ರೀಸ್ ಇನ್ ಸ್ಟಾಕ್ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಎಲ್ಲಿರಿಪ್ಪ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್? ಇಲ್ಲೇ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲಿರಿಪ್ಪ? ಇಲ್ಲೇ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಹೌದಲ್ಲ. ತಗೋರಿಪ್ಪ ಅಲ್ಲಿ ಇನ್ಕ್ರೀಸ್ ಇನ್ ಸ್ಟಾಕ್ ಅಂತ ಬರೀರಿ. ಇನ್ಕ್ರೀಸ್ ಇನ್ ಸ್ಟಾಕ್. ಇನ್ಕ್ರೀಸ್ ಇನ್ ಸ್ಟಾಕ್. ಇನ್ಕ್ರೀಸ್ ಇನ್ ಸ್ಟಾಕ್ ಎಷ್ಟ್ರಿಪ್ಪ? ಕ್ಲೋಸಿಂಗ್ ಹೈಯರ್ ಅಮೌಂಟ್ 50,000. ಹೈಯರ್ ಅಮೌಂಟ್ 50,000 ಮೈನಸ್ ಲೋವರ್ ಅಮೌಂಟ್ 34,000. ಲೋವರ್ ಅಮೌಂಟ್ 34,000. ಲೋವರ್ ಅಮೌಂಟ್ 34,000 ಹೌದಲ್ಲ. ಓಕೆ. ಎಷ್ಟ್ರಿಪ್ಪ ಇಲ್ಲಿ? 50 ಮೈನಸ್ 34 16,000. 16,000 ತಗೋರಿಪ್ಪ. 16,000 ಬಂದು ನೋಡ್ರಿ ಇಲ್ಲ. ಇನ್ಕ್ರೀಸ್ ಇನ್ ಸ್ಟಾಕ್ನು ಮುಗಿತ್ರಿ. ಈಗ ಏನೈತ್ರಿಪ್ಪ? ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಏನ್ರಿಪ್ಪ? ಕರೆಂಟ್ ಲೈಬಿಲಿಟೀಸ್. ಓಪನಿಂಗ್ 17,000 ಇತ್ತು ರೀ, ಕ್ಲೋಸಿಂಗ್ 20,000. 17 ಇಂದ 20 ಹೆಚ್ಚಿಗೆ ಅಂದರೆ ಇನ್ಕ್ರೀಸ್. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಎಲ್ಲಿರಿಪ್ಪ? ಇಲ್ಲೇ. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಇಲ್ಲೇ. ಅದಕ್ಕೆ ತಗೋರಿಪ್ಪ ಅಲ್ಲಿ ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಎಷ್ಟ್ರಿಪ್ಪ? ಇನ್ಕ್ರೀಸ್ ಇನ್ ಕ್ರೆಡಿಟ್ ಹೈಯರ್ ಅಮೌಂಟ್ 20, ಲೋವರ್ ಅಮೌಂಟ್ 17. ಹೈಯರ್ ಅಮೌಂಟ್ 20, ಲೋವರ್ ಅಮೌಂಟ್ 17,000. 17,000 ಎಷ್ಟ್ರಿಪ್ಪ ಡಿಫರೆನ್ಸ್? 3,000. 3,000 ಹೌದಲ್ಲ. ಓಕೆ. ಆತ್ರಿಪ್ಪ ಇದು. ಆಮೇಲೆ ಏನ್ರಿಪ್ಪ? ಕ್ರೆಡಿಟರ್ಸ್ ಮುಗಿತ್ರಿ. ಆಮೇಲೆ ಏನ್ರಿಪ್ಪ? ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಏನ್ರಿಪ್ಪ? ಕರೆಂಟ್ ಲೈಬಿಲಿಟೀಸ್. ಓಪನಿಂಗ್ 3,000, ಕ್ಲೋಸಿಂಗ್ 10,000. ನೀವು ಹೇಳ್ರಿಪ್ಪ ಹೆಚ್ಚಿಗೆ ಆಗೈತ್ರಿ ಕಮ್ಮಿ ಆಗೈತ್ರಿ? ಹೆಚ್ಚಿಗೆ ಆಗೈತ್ರಿ. ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್. ಇನ್ಕ್ರೀಸ್ ಇನ್ ಇಲ್ಲಿ ನೋಡ್ರಿ, ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಎಲ್ಲಿರಿಪ್ಪ? ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಇಲ್ಲೇ. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ತಗೋರಿಪ್ಪ. ಏನಿದು? ಇನ್ಕ್ರೀಸ್ ಇನ್ ಏನಿದು? ಬಿಲ್ಸ್ ಪೇಬಲ್. ಬಿಲ್ಸ್ ಪೇಬಲ್ ಕರೆಂಟ್ ಲೈಬಿಲಿಟಿ ಹೌದಲ್ಲ. ಬಿಲ್ಸ್ ಪೇಬಲ್ ಎಷ್ಟಿದು? ಹೈಯರ್ ಅಮೌಂಟ್ 10,000. ಹೈಯರ್ ಅಮೌಂಟ್ 10,000 ಮೈನಸ್ ಲೋವರ್ ಅಮೌಂಟ್ ಎಷ್ಟ್ರಿಪ್ಪ? 3,000. ಡಿಫ್ರೆನ್ಸ್ ಎಷ್ಟ್ರಿಪ್ಪ? 7,000. ಡಿಫ್ರೆನ್ಸ್ 7,000. ಓಕೆ. ಪೂರ್ತಿ ಐಟಮ್ಸ್ ಮುಗಿತ್ರಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಮುಗಿತ್ರಿ. ಈಗ ಏನ್ರಿಪ್ಪ? ಈಗ ಮುಗಿದ ಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್. ಗುಡ್ ವಿಲ್ ರಿಟರ್ನ್ ಆಫ್ ಡ್ಯೂರಿಂಗ್ ದ ಇಯರ್ 8,000. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಎಕ್ಸ್ಪೆನ್ಸ್. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಎಕ್ಸ್ಪೆನ್ಸ್. ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಎಕ್ಸ್ಪೆನ್ಸ್. ಅಲ್ಲೇ ಆ್ಯಡ್ ಮಾಡ್ಕೋಬೇಕು. ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಏನ್ರಿಪ್ಪ? ಎಕ್ಸ್ಪೆನ್ಸ್. ಎಷ್ಟು ಅಮೌಂಟ್ ಇರ್ಬೋದು? 8,000 rupees. 8,000 ಬರೀರಿ. 8,000 ತಿಳಿತಾ? ಆಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ಡ್ ಆನ್ ದ ಅಸೆಟ್ಸ್ rupees 10,000. ನಾನು ನಿಮ್ಗೆ ಹೇಳಿನಪ್ಪ ಡೆಪ್ರಿಸಿಯೇಷನ್ ಯಾವಾಗಲೂ ಏನ್ರಿಪ್ಪ? ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಯಾವಾಗಲೂ ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್. ಹಾಂ ನೋಡ್ರಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಒಳಗೆ ಗುಡ್ ವಿಲ್ ಇತ್ತು ರೀ. ಫಸ್ಟ್ ಪ್ರಾಬ್ಲಮ್ ಒಳಗೆ ಇಲ್ಲಿ ಐತಲ್ಲ ಗುಡ್ ವಿಲ್. ಗುಡ್ ವಿಲ್ ಅಂತ ಐತ್ರಿ. ಗುಡ್ ವಿಲ್ ರಿಟರ್ನ್ ಆಫ್ ಇಲ್ಲ ಅದು. ಗುಡ್ ವಿಲ್ ರಿಟರ್ನ್ ಆಫ್ ಇಲ್ಲ, ಇದು ಬರೀ ಗುಡ್ ವಿಲ್ ಅದು. ಬಟ್ ಇಲ್ಲೇ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಐತಿ. ಹೌದಲ್ಲ, ನಾವು ತಪ್ಪ ಬಿಟ್ಟೇನ್ರಿಪ್ಪ. ನಾವು ತಪ್ಪ ಮಾಡ್ಬಿಟ್ಟೇನ್ರಿ. ಇಲ್ಲ ಫಸ್ಟ್ ಪ್ರಾಬ್ಲಮಲ್ಲಿ ತಪ್ಪ ಮಾಡ್ಬಿಟ್ಟೇನ್ರಿ ನಾವು. ಸಾರಿ ರೀಪ್ಪ. ಈಗ ಚೇಂಜ್ ಮಾಡಿರಿದು. ಇದು ತಪ್ಪೈತಿ. ಚೇಂಜ್ ಮಾಡಿರಿದು. ಮೈ ಮಿಸ್ಟೇಕ್. ನಾನು ನೋಡಿಲ್ಲ. ಗುಡ್ ವಿಲ್. ಗುಡ್ ವಿಲ್ ನೋಡ್ರಿಪ್ಪ ಇಲ್ಲಿ. ಗುಡ್ ವಿಲ್ ಓಪನಿಂಗ್ ಬ್ಯಾಲೆನ್ಸ್ 40,000 ಇತ್ತು ರೀ. ಏನ್ರಿ? ಗುಡ್ ವಿಲ್ ಓಪನಿಂಗ್ ಬ್ಯಾಲೆನ್ಸ್ 40,000, ಕ್ಲೋಸಿಂಗ್ ಬ್ಯಾಲೆನ್ಸ್ 28,000. ಗುಡ್ ವಿಲ್ ಓಪನಿಂಗ್ ಬ್ಯಾಲೆನ್ಸ್ 40,000, ಕ್ಲೋಸಿಂಗ್ ಬ್ಯಾಲೆನ್ಸ್ 28,000. ಕಮ್ಮಿ ಆಗೈತ್ರಿ ಜಾಸ್ತಿ ಆಗೈತ್ರಿ ಗುಡ್ ವಿಲ್? ಗುಡ್ ವಿಲ್ ಡಿಕ್ರೀಸ್ ಆಗೈತ್ರಿ. ಗುಡ್ ವಿಲ್ ಏನ್ರಿಪ್ಪ? ಡಿಕ್ರೀಸ್. ಗುಡ್ ವಿಲ್ ಏನಾಗೈತ್ರಿಪ್ಪ? ಡಿಕ್ರೀಸ್. ಗುಡ್ ವಿಲ್ ನೆನ್ಪಿಡ್ಕೊರಿ. ಗುಡ್ ವಿಲ್ ಯಾವಾಗಲೂ ಡಿಕ್ರೀಸ್ ಆಗೈತಂದ್ರೆ, ಗುಡ್ ವಿಲ್ ಯಾವಾಗಲೂ ಡಿಕ್ರೀಸ್ ಆಗಿತ್ತಂದ್ರೆ ಅದು ಅರ್ಥ ಏನ್ರಿಪ್ಪ? ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ಯಾವಾಗಲೂ ಡಿಕ್ರೀಸ್ ಆಗಿತ್ತಂದ್ರೆ ಅದು ಅರ್ಥ ಏನ್ರಿಪ್ಪ? ಗುಡ್ ವಿಲ್ ಯಾವಾಗಲೂ ಡಿಕ್ರೀಸ್ ಆಗಿತ್ತಂದ್ರೆ ಅದು ಅರ್ಥ ಏನ್ರಿಪ್ಪ? ಗುಡ್ ವಿಲ್ ರಿಟರ್ನ್ ಆಫ್. ನೆನ್ಪಿಡ್ಕೊರಿ. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಇಲ್ಲೇ ಬರ್ಬೇಕು. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಇಲ್ಲೇ ಬರ್ಬೇಕು ಆ್ಯಡ್ ಒಳಗೆ. ನೆನ್ಪಿಡ್ಕೊರಿ. ಗುಡ್ ವಿಲ್ ಯಾವಾಗಲೂ ಡಿಕ್ರೀಸ್ ಆಗಿತ್ತಂದ್ರೆ ಏನ್ರಿಪ್ಪ? ಅದು ಅರ್ಥ ಗುಡ್ ವಿಲ್ ರಿಟರ್ನ್ ಆಫ್.
ಗುಡ್ವಿಲ್ ಯಾವಾಗಲೂ ಡಿಕ್ರೀಸ್ ಆಗೈತೆ ಅಂತ ಅದು ಅರ್ಥ ಏನ್ರಿಪ್ಪ? ಗುಡ್ವಿಲ್ ರಿಟರ್ನ್ ಆಫ್. ಮತ್ತು ಇನ್ನೊಂದ್ಸಲ ಹೇಳ್ತೀನಿ, ಗುಡ್ವಿಲ್ ಯಾವಾಗಲೂ ಡಿಕ್ರೀಸ್ ಫಸ್ಟ್ 40 ಆಮೇಲೆ 28 ಡಿಕ್ರೀಸ್ ಆಗೈತೆ ರೀ. ಗುಡ್ವಿಲ್ ಯಾವಾಗಲೂ ಡಿಕ್ರೀಸ್ ಅಂದರೆ ಅದು ಅರ್ಥ ಏನ್ರಿಪ್ಪ? ಗುಡ್ವಿಲ್ ರಿಟರ್ನ್ ಆಫ್. ಗುಡ್ವಿಲ್ ರಿಟರ್ನ್ ಆಫ್ ಯಾವಾಗಲೂ ಆ್ಯಡ್ ಮಾಡ್ಕೋಬೇಕು. ಬರ್ರಿಪ್ಪ, ಗುಡ್ವಿಲ್ ಹೈಯೆಸ್ಟ್ ಅಮೌಂಟ್, ಹೈಯರ್ ಅಮೌಂಟ್ 40, ಲೋವರ್ ಅಮೌಂಟ್ 28. ಹೈಯರ್ ಅಮೌಂಟ್ 40 ಮೈನಸ್ ಲೋವರ್ ಅಮೌಂಟ್ 28. ಡಿಫ್ರೆನ್ಸ್ ನೋಡ್ರಿಪ್ಪ ಎಷ್ಟು? 40 ಮೈನಸ್ 28 12,000. ಎಷ್ಟ್ರಿಪ್ಪ? 12,000. 12,000. ಓಕೆ, ಮುಗಿತು ಎಲ್ಲ ಐಟಮ್ಸ್. ಆಮೇಲೆ ಕರೆಕ್ಟ್ ಐತ್ರಿಪ್ಪ. ಈಗ ಆ್ಯಡ್ ಮಾಡಿರಿಪ್ಪ ಇದೆಲ್ಲ ಸೇರಿಸಿ. 20,000 ಪ್ಲಸ್ 16,000 ಫಸ್ಟ್ 72 ಇತ್ತಲ್ಲ, ಅದು ಫಸ್ಟ್ 72,000 ಇತ್ತರಿಪ್ಪ. 20 ಪ್ಲಸ್ 16 ಪ್ಲಸ್ 16 ಪ್ಲಸ್ 20. ಓಕೆ, ಪ್ಲಸ್ ಈಗ ಹೊಸ ಗುಡ್ವಿಲ್ ಬಂತಲ್ಲ, ಅದು 12,000 ಆ್ಯಡ್ ಮಾಡಿರಿಪ್ಪ. 84,000. ಎಷ್ಟು ಬಂದ್ರಿಪ್ಪ ಇದು? 84,000. 84,000. ಈಗ 84,000 ಒಳಗೆ ಲೆಸ್ ಮಾಡಿರಿಪ್ಪ, ನೋಡೋಣ ಸರ್. 84,000 ಮೈನಸ್ 12,000 ಮೈನಸ್ 1,600. ಎಷ್ಟು ಬಂದ್ರಿಪ್ಪ? ಅದು 70,400. 70,400. ओके डन. तो तो समझ में आया? देखो यहाँ पे पहले मैं क्या छोड़ा था बोले, इसके अंदर पहले प्रॉब्लम के अंदर गुडविल को मैं छोड़ा था. किसको? गुडविल को तुम लोग लेते, गुडविल को करंट असेट्स बोल के नहीं लेते. गुडविल देखो यहाँ पे याद रख लो, गुडविल पहले कितना था? 40,000. अभी कितना हुआ? 28,000. मतलब क्या हुआ? डिक्रीज हुआ. जब भी गुडविल डिक्रीज हुआ इसका मतलब क्या है? गुडविल रिटर्न ऑफ. गुडविल, जब भी गुडविल डिक्रीज हुआ इसका मतलब क्या है? गुडविल रिटर्न ऑफ. गुडविल रिटर्न ऑफ को हमेशा हम लोग क्या करते हैं? ऐड करते हैं. गुडविल रिटर्न ऑफ को हम लोग क्या करते हैं? ऐड करते हैं. क्यों? वो एक्सपेंस होता है. गुडविल रिटर्न ऑफ का मतलब क्या? एक्सपेंस. हायर अमाउंट 40,000, लोअर अमाउंट 28. डिफरेंस निकालो, बचा कितना? 12,000. सभी को ऐड करो तो 84,000, उसमें से लेस करो 70,400. ये तुम्हारा कैश फ्रॉम ऑपरेटिंग एक्टिविटीज़, मतलब ऑपरेशंस. ठीक है, ये वाला प्रॉब्लम ತಿಳಿತಾ? ಸಾರಿ ಫಾರ್ ಮೈ ಮಿಸ್ಟೇಕ್. ಅದು ಫಸ್ಟ್ ಒಳಗೆ ನಾ ಮಿಸ್ಟೇಕ್ ಮಾಡಿಬಿಟ್ಟಿದ್ರಿಪ್ಪ. ಓಕೆ, ಆಗ್ತದೆ ಮಿಸ್ಟೇಕ್. ಸೊ ಓಕೆ, ಫೈನಲಿ ವಿ ಡಿಡ್ ದಿಸ್ ಪ್ರಾಬ್ಲಮ್. ನಾವು ಇದು ಪ್ರಾಬ್ಲಮ್ ಅಲ್ಲ, ಈಗ ಎಲ್ಲ ಮಟ್ಟ ಆಗಿತ್ತು ಇದು ಪ್ರಾಬ್ಲಮ್ ಮುಗಿತಲ್ಲ ಏನು? ಹಾಂ ಐತಿ. ಎಲ್ಲಿರಿಪ್ಪ ಅದು? ಡೆಪ್ರಿಸಿಯೇಷನ್. ಗುಡ್ವಿಲ್ ರಿಟರ್ನ್ ಆಫ್ ಏನಾಕೈತ್ರಿಪ್ಪ? ಈಗ ಗುಡ್ವಿಲ್ ರಿಟರ್ನ್ ಆಫ್ 8,000 ಡೈರೆಕ್ಟ್ ತೊಗೊಬಿಟ್ರಿ ಇಲ್ಲ. ಆಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಆನ್ ದ ಅಸೆಟ್. ಡೆಪ್ರಿಸಿಯೇಷನ್ ಏನು ಮಾಡಬೇಕ್ರಿಪ್ಪ? ಈಗ ಡೆಪ್ರಿಸಿಯೇಷನ್ ಯಾವಾಗಲೂ ಆ್ಯಡ್ ರೀಪ್ಪ, ಯಾಕಂದರೆ ಎಕ್ಸ್ಪೆನ್ಸ್ ಅದು. ಡೆಪ್ರಿಸಿಯೇಷನ್ ಏನಿದ್ದು? ಡೆಪ್ರಿಸಿಯೇಷನ್ ಅಷ್ಟು ಬರೀಪ್ಪ. ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟಿಪ್ಪ? ಡೆಪ್ರಿಸಿಯೇಷನ್ ಅಮೌಂಟ್ 10,000. ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟಿಪ್ಪ? 10,000 ತಗೋರಿ. ಡೆಪ್ರಿಸಿಯೇಷನ್ ಅಮೌಂಟ್ 10,000. ಡೆಪ್ರಿಸಿಯೇಷನ್ ಅಮೌಂಟ್ 10,000 ತಗೋರಿ. ಎಲ್ಲ ಮುಗಿತ್ರಿ, ಆ್ಯಡ್ ಮಾಡಿರಿಪ್ಪ. ಈಗ ಎಲ್ಲ ಮುಗಿದ ಮೇಲೆ ಆ್ಯಡ್ ಮಾಡಿರಿ. ಎಷ್ಟಿಪ್ಪ ಇದು ಎಲ್ಲ ಅಮೌಂಟ್ ಆ್ಯಡ್ ನೋಡ್ರಿ? 53,000 ಪ್ಲಸ್ 5,000 ಪ್ಲಸ್ 3,000 ಪ್ಲಸ್ 7,000 ಪ್ಲಸ್ 8,000 ಪ್ಲಸ್ 10,000. ಎಷ್ಟಿದು? 86,000. ಎಷ್ಟ್ರಿ? 86,000. ಓಕೆ, ಈಗ 86,000 ಒಳಗೆ ಲೆಸ್ ಮಾಡಿರಿಪ್ಪ. 86,000 ಮೈನಸ್ 4,000 ಮೈನಸ್ 16,000. ಎಷ್ಟು ಬಂದ್ರಿಪ್ಪ? 66,000. 66,000 ನಿಮ್ದ कैश फ्रॉम ऑपरेशंस. 66,000 निम्दा कैश फ्रॉम ऑपरेशन. समझ में आप सबको? ओके, वही हमारा कैलकुलेशन ऑफ कैश फ्रॉम ऑपरेशंस दिया ना यहाँ पे. ठीक है, प्रॉफिट एंड लॉस अकाउंट है. क्लोजिंग प्रॉफिट 68,000 माइनस ओपनिंग प्रॉफिट 15,000 है यहाँ पे. ओके, ठीक है, क्लोजिंग प्रॉफिट 68,000 माइनस ओपनिंग प्रॉफिट 15,000, बचा कितना? 53,000. उसके बाद में ऐड और डिक्रीज कर लेंगे हम लोग. सन्ड्री डेटर्स क्या होता? करेंट असेट्स होता. ओपनिंग कितना है? 30, क्लोजिंग कितना है? 34. क्या हुआ? इंक्रीज हुआ. इंक्रीज इन करंट असेट्स. कहाँ पे आता? इंक्रीज इन करंट असेट्स यहाँ पे आता. ठीक है, हायर अमाउंट माइनस लोअर अमाउंट. ठीक है, ये हुआ. इसके बाद में बचा क्या अभी? नेक्स्ट है ये वाला है बिल्स रिसेबल. बिल्स रिसेबल क्या होता? करंट असेट्स होता. ओपनिंग कितना है? 26, क्लोजिंग कितना है? 21. क्या हुआ? डिक्रीज हुआ. डिक्रीज इन करंट असेट्स. कहाँ पे आता? डिक्रीज इन करंट असेट्स यहाँ पे आता. डिक्रीज इन बिल्स रिसेबल. हायर अमाउंट माइनस लोअर अमाउंट. ठीक है, स्टॉक क्या होता? करंट असेट्स होता. ओपनिंग कितना है? 34, क्लोजिंग कितना है? 50. क्या हुआ? 34 और 50 इंक्रीज हुआ. क्या हुआ? इंक्रीज हुआ. इंक्रीज इन करंट असेट्स. कहाँ पे आता? इंक्रीज इन करंट असेट्स यहाँ पे आता. लेस में इंक्रीज इन करंट असेट्स है ना यहाँ पे. इंक्रीज इन करंट असेट्स है. ओके, हायर अमाउंट माइनस लोअर अमाउंट. ठीक है, इतना हुआ. उसके बाद में है क्रेडिटर्स. क्रेडिटर्स क्या होता है? करंट लायबिलिटी.
ओपनिंग कितना है 17, क्लोजिंग कितना है 20, मतलब क्या हुआ, इंक्रीज हुआ। इंक्रीज इन करंट लाइबिलिटी कहाँ पे आता है, इंक्रीज इन करंट लाइबिलिटी यहाँ पे आता है ऐड में, इंक्रीज इन करंट लाइबिलिटी है। हायर अमाउंट 20, लोअर अमाउंट 17, बचा कितना 3000 डिफरेंस। बिल्स पेबल, बिल्स पेबल क्या होता है, करंट लाइबिलिटी, ओपनिंग कितना है 3000, क्लोजिंग कितना है 10,000, क्या हुआ, इंक्रीज हुआ। इंक्रीज इन करंट लाइबिलिटी, इंक्रीज इन करंट लाइबिलिटी कहाँ पे आता है, यहाँ पे आता है, इंक्रीज इन करंट लाइबिलिटी मतलब बिल्स पेबल। हायर अमाउंट 10,000, लोअर अमाउंट 3000, कितना बचा 7,000 बाहर। एडिशनल इन्फॉर्मेशन, इसके अंदर क्या दिया, गुडविल रिटर्न ऑफ ड्यूरिंग द ईयर 8,000 बोल के दिया। गुडविल रिटर्न ऑफ हमेशा क्या होता, ऐड होता, गुडविल रिटर्न ऑफ हमेशा क्या होता, ऐड होता, कितना दिया 8,000, ऐड कर लो यहाँ पे। डेप्रीसिएशन चार्ज ऑन द असेट्स ₹10,000, डेप्रीसिएशन कभी भी क्या होता, एक्सपेंस होता है, उसको ऐड करते हैं। डेप्रीसिएशन कभी भी क्या होता, ऐड होता है, उसको ऐड करते हैं हम लोग। वेट अ मिनट, ओके ओके, डेप्रीसिएशन कभी भी क्या होता है, ऐड होता है, इसलिए ऐड इसमें इसमें ले उसको ऐड में। ठीक है, 86,000 तुम्हारा आया है, उसमें से इसको लेस करो, लेस करने के बाद तुम्हारा क्या मिलता है 66,000, इसको जब तुम लोग क्या बोलते हैं, कैश फ्रॉम ऑपरेशंस। गॉट माय पॉइंट, ओके डन, टेक डाउन द स्क्रीनशॉट, दिस इज द योर क्वेश्चन, ओके, this is the solution. Hope you understood. Now we'll take the second question, so please